ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಒಂದು ಬ್ಲಾಗ್ ಮಾಡ್ತಾ ಇದೀನಿ, ಒಂದು ಸಣ್ಣ ಬ್ಲಾಗ್ ಅಂತಾನೆ ಅನ್ಕೊಳ್ಳಿ. ನಾವೀಗ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತೆಲ್ಲ ನಾನು ನಿಮ್ಗೆ ಪ್ರತಿಯೊಂದು ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಇನ್ನೊಂದ್ಸತಿ ಹೇಳ. ನಿಮ್ಮಮ್ಮ ಅಕ್ಕಿ ಮೂಟೆನಾ? ನಾನು ರಾಗಿ ಮೂಟೆ. ನಮ್ಮಮ್ಮ ಅಕ್ಕಿ ಮುಟ್ಟೆ. ಇವತ್ತು ಕೀರ್ತಿ ಬಂದು ಸರ್ಪ್ರೈಸ್ ಆಗಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಎಲ್ಲೂ ಇಲ್ಲ. ನಿಮ್ಗೊಂದು ಸರ್ಪ್ರೈಸ್ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಬಿಟ್ಟು ನೆನ್ನೆ ಹೇಳಿದ್ದ. ಎಲ್ಲಿ ಅಂತಂದ್ರೆ ಕೀರ್ತಿ ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗೋದೇ ಸರ್ಪ್ರೈಸ್. ಅಲ್ಲಿಂದ ಎಲ್ಲಾರು ಹೋಗ್ತಾರೆ ಏನು ಅಂತ ಗೊತ್ತಿಲ್ಲ, ಏನ್ ಪ್ಲಾನ್ ಅಂತಾನೆ ಗೊತ್ತಿಲ್ಲ. ಸೊ ಹಂಗೆ ಹೆಂಗ್ ಹೋಗುತ್ತೋ ಹಂಗೆ ಬ್ಲಾಗ್ ಮಾಡೋಣ ಅಂತಿದ್ದೀನಿ. ಸೊ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ಬುಡ್ಡಕುಟ್ಟಿ, ನಾನು, ಕೀರ್ತಿ, ಪಿಳುಕು, ನನ್ನ ತಂಗಿ ತಾನ್ವಿಲಿ, ಸೋನವಿ, ಇಷ್ಟು ಜನ ಹೋಗ್ತಾ ಇದೀವಿ. ಕೀರ್ತಿ ಬಂದು ಈಗ ತಕ್ಕಮಟ್ಟಿಗೆ ಗಾಡಿ ಓಡಿಸೋದ್ ಕಲ್ತಿದ್ದಾನೆ, ಎಲ್ಲ ನನ್ನ ದಯೆಯಿಂದ ಅಲ್ವಾಕಿ. ನಾನು ಹೇಳ್ಕೊಟ್ಟಿರೋ ತರನೇ ಕ್ಲೀನ್ ಆಗಿ ಓಡಿಸೋದ್ ಕಲ್ತ್ಬಿಟ್ಟ. ಈಗ ಇನ್ನೂ ಸ್ವಲ್ಪ ಕಲಿಬೇಕು, ಇನ್ನೂ ಒಂದು 50% ಅಷ್ಟೇ ಕಲ್ತಿರೋದು. ಈಗ ತಗೊಂಡೋಗಿ ಆಂಟಿಗೆ ಒಂದು ಕ್ಲೀನ್ ಆಗಿ ಬುದಿತಾನೆ ನೋಡ್ರಿ. ಇಲ್ಲ ಬುದ್ದಿಲ್ಲ, ಆಂಟಿ ಬಚಾವಾಗ್ಬಿಟ್ರು. ಆಮೇಲೆ ಕೀರ್ತಿ ಬಂದು ಗಾಡಿ ಓಡಿಸ್ಬೇಕಾದ್ರೆ ತುಂಬಾ ಸೀರಿಯಸ್ ಆಗಿರ್ತಾನೆ. ಎಷ್ಟು ಸೀರಿಯಸ್ ಆಗಿರ್ತಾನೆ ಅಂದ್ರೆ ಪಕ್ಕದಲ್ಲಿ ಬರೋರು ಗೊತ್ತಾಗಲ್ಲ, ಕುತ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟು ಸೀರಿಯಸ್ ಆಗಿ ಗಾಡಿ ಓಡಿಸ್ತಾ ಇರ್ತಾನೆ. ಅಯ್ಯೋಯ್ಯೋ, ಬಿರಿಯಾನಿ ತಗೊಂಡ್ಬರ್ತೀಯಾ? ಈಗ ಸದ್ಯಕ್ಕೆ ಹಿಂಗ್ ಹೋಗ್ತಾ ಇದೀವಿ. ಇನ್ನೊಂದ್ ಏನ್ ಗೊತ್ತಾ ಗಾಯ್ಸ್, ನಾನು ಇದೇ ತರ ಇನ್ನೊಂದು ವಿಡಿಯೋ ಮಾಡಿದ್ದೆ. ಅದೂನು ಅಷ್ಟೇನೆ ಬೇರೆ ಎಲ್ಲೋ ಹೋಗಿ, ಅಂದ್ರೆ ಬೇರೆ ಎಲ್ಲೋ ಅಂತಂದ್ರೆ ಸರ್ಕಸ್ಗೆ ಹೋಗಿದ್ವಿ. ಸರ್ಕಸ್ಗೆ ಹೋಗಿ ಆಮೇಲೆ ಕೀರ್ತಿಯವ್ರ ಮನೆಗೆ ಹೋಗಿ ಅದಾದ್ಮೇಲೆ ನಾವು ಹೋಟೆಲ್ಗೆಲ್ಲ ಹೋಗಿ ಚೆನ್ನಾಗಿ ತಿಂದು ಅದು ವಿಡಿಯೋನು ನಾನು ಅಪ್ಲೋಡ್ ಮಾಡಿದೆ. ಓಕೆ, ನಾವು ಜಸ್ಟ್ ಹಾಫ್ ಅನ್ ಅವರ್ಗೆನೆ ನನಗೆ ಕಾಪಿ ರೈಟ್ಸ್ ಬಂದ್ಬಿಡ್ತು. ಯಾಕೆ ಕಾಪಿ ರೈಟ್ಸ್ ಬಂತು ಅಂತಾನೆ ನಂಗೆ ಸರಿಯಾಗಿ ಗೊತ್ತಿಲ್ಲ. ಮೇ ಬಿ ಅದು ಮ್ಯೂಸಿಕ್ ಸರ್ಕಸ್ ಅಲ್ಲಿ ಹಾಕಿದ್ರಲ್ಲ, ಅದಕ್ಕೋಸ್ಕರ ಬಂತ ಏನೋ ಅಂತಾನೆ ಗೊತ್ತಿಲ್ಲ. ಅದ್ರ ಮೇಲೆ ನಾನು ಮತ್ತೆ ತಿರ್ಗ ನಾನು ಸಪ್ರೇಟ್ ಮ್ಯೂಸಿಕ್ ಹಾಕಿದೆ, ಅದು ಗೊತ್ತಾಗಬಾರ್ದು ಅಂತ ಹೇಳಿ ಸ್ವಲ್ಪ ಮೈಲ್ಡ್ ಆಗಿ ಕೇಳಿಸ್ತಾ ಇತ್ತು. ಮೇ ಬಿ ಅದೇ ಇರ್ಬೋದೇನೋ ರೀಸನ್, ಏನೋ ನಂಗೆ ಪ್ರಾಪರ್ ಆಗಿ ಗೊತ್ತಿಲ್ಲ. ಕಾಪಿ ರೈಟ್ಸ್ ಬಂದ್ಬಿಡ್ತು. ಸೊ ನಾನು ಏನ್ ಮಾಡಿದೆ ಅಂದ್ರೆ ಅಚ್ಚುಕಟ್ಟಾಗಿ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟೆ. ಇಟ್ಸ್ ಓಕೆ ಅಂತ ಅನ್ಕೊಂಡು. ಬಟ್ ವಿಡಿಯೋಸ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿತ್ತದು. ಏನು ಮಾಡಕ್ಕಾಗಲ್ಲ, ಮಾಡಿದೆ, ವಿಡಿಯೋನ ಡಿಲೀಟ್ ಮಾಡಿದೆ. ಈಗ ಕೀರ್ತಿ ಗಾಡಿ ಓಡಿಸ್ತವನಿ. ಕೀರ್ತಿ ಸರ್ಪ್ರೈಸ್ ಆಗಿ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತಂದಿದ್ದಾನೆ. ಎಲ್ಲಿ ಅಂತ ಬುಡ್ಡುಕುಟಿ ಡ್ರೆಸ್ ನೋಡ್ತೀರಾ? ಎಲ್ಲಿ ವಾಲಿಬಾಲ್ ಎಲ್ಲ ಇತ್ತು. ಎಲ್ಲಿ? ಎಸ್, ಇದು ವಾಲಿಬಾಲ, ಥ್ರೋ ಬಾಲ, ಬ್ಯಾಸ್ಕೆಟ್ ಬಾಲ್. ಅಕ್ಕೆ ಅವನಿಗೆ ಗೊತ್ತಿಲ್ಲ. ಅವನೇನು ಸ್ಪೋರ್ಟ್ಸ್ ಮ್ಯಾನ್ ಏನಲ್ಲ ಕೀರ್ತಿ, ನನ್ನಷ್ಟೇನು ಆಡಲ್ಲ. ನಾನು ಸ್ಪೋರ್ಟ್ಸ್ ವುಮೆನ್. ನಾನು ವರ್ಷ ನಮ್ಮ ಮನೆಗೆ ಎಷ್ಟು ಕಪ್ ತರ್ತಾ ಇದೆ ಅಂದ್ರೆ ನಾನು ಗೆದ್ದಿ ಸಿಕ್ಕಾಪಟ್ಟೆ ಕಪ್ಸ್ ತರ್ತಾ ಇದೆ. ಅದಕ್ಕಂತಾನೆ ನಮ್ಮಪ್ಪ ಶೋಕೇಶ್ ಎಲ್ಲ ಒಂದು 2 ಮಾಡಿಸೋ ಜಾಗದಲ್ಲಿ 4 ಮಾಡಿಸಿದ್ರು. ಅಷ್ಟು ಕಪ್ಸ್ ನಾನು ತರ್ತಾ ಇದ್ದೆ, ಅಷ್ಟು ಪ್ರೈಸ್ ತರ್ತಾ ಇದ್ದೆ. ನಮ್ಮ ಮನೆ ನಾನು ಒಬ್ಳೇನೆ ತರ್ತಾ ಇದ್ದಿದ್ದು. ನಮ್ಮ ಅಕ್ಕ ತರ್ತಾ ಇರ್ಲಿಲ್ಲ, ನನ್ನ ತಂಗಿ ತರ್ತಾ ಇರ್ಲಿಲ್ಲ. ಅಯ್ಯೋ, ಅವರು ಇಬ್ರು ಓಡೆ ಅಂತಂದ್ರೆ ಹಿಂಗೆ ಕುಣ್ಕೊಂಡ್ ಹಿಂಗ್ ಓಡೋರು. ಸೊ ಮನೇಲಿರೋ ಕಪ್ಸ್ ಎಲ್ಲ ನಂದೇನೆ. ಆದ್ರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅದೆಲ್ಲ ಅವ್ರದ್ದು ಅನ್ನೋ ತರ ಬಿಲ್ಡಪ್ ಕೊಟ್ಕೊಂತ ಇದಾರೆ. ನಾನು ಈಗ ಗೊತ್ತಲ್ಲ, ನಾನು ಎಷ್ಟು ಒಳ್ಳೆ ಹುಡುಗಿ, ಅವ್ರಿಗೆ ಬಿಟ್ಕೊಟ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ. ಯಾರೇ ಬಂದ್ರು ಕೇಳ್ತಾರೆ, ವಾವ್ ಇಷ್ಟು ಕಪ್ಸ್ ಯಾರ್ದು, ಯಾರು ಇಷ್ಟೆಲ್ಲ ಗೆದ್ದಿದ್ದು, ಏನ್ರಲ್ಲೆಲ್ಲ ಗೆದ್ದಿರೋದು ಅಂತೆಲ್ಲ ಕೇಳ್ತಾ ಇರ್ತಾರೆ. ಅವರೆಲ್ಲ ಇದು ನಂದು ಅಂತ ಅನ್ಕೊಂಡು ಇಂಗ್ಲೀಷ್ ಕಾಪು ಕೊಟ್ಕೊಂತಾ ಇರ್ತಾರೆ. ನಾನು ಹೋಗ್ಲಿ ಬಿಡು ಪಾಪ ಅಂತಂದು ನಾನು ಬಿಟ್ಕೊಟ್ಬಿಡ್ತೀನಿ. ಇಲ್ಲ ಗಾಯ್ಸ್, ನಾನು ಹೇಳಿದ್ದೆಲ್ಲ ಸುಳ್ಳು. ನನ್ನ ತಂಗಿ ಜಿಂದಾಲಲ್ಲಿ ಓದ್ತಾ ಇದ್ಲು. ಓಕೆನಾ, ಏನೇ ಸ್ಪೋರ್ಟ್ಸ್ ಇರ್ಲಿ ನನ್ನ ತಂಗಿ ಎಲ್ಲಾದ್ರಲ್ಲೂ ಫಸ್ಟ್ ಬರೋಳು ಗೈಸ್. ನಾನು ಎಲ್ಲಾದ್ರಲ್ಲೂ ಲಾಸ್ಟ್ ಬರ್ತಿದ್ದೆ. ನಮ್ಮಮ್ಮ ಹೇಳೋರು, ತಂಗಿ ನೋಡಿ ಬುದ್ಧಿ ಕಲಿ, ಹೋಗಿ ಎಲ್ಲರೂ ತಿನ್ನಕ್ಕೆ ಹೋಗಿ ಲಾಯಕ್, ನೀನ್ ತಿನ್ನಕ್ಕೆ ಲಾಯಕ್ ನೀನು ಅಂತ ನೋಡಿ ಬಯೋರು ನನಗೆ. ನಾನು ಆ ಮಟ್ಟಿಗೆ ಸ್ಪೋರ್ಟ್ಸ್ ಅಲ್ಲಿ ಇರ್ತೆ.
ಬಟ್ ನಮ್ಮ ಅಕ್ಕ ಆಗ್ಲಿ ನನ್ನ ತಂಗಿ ಆಗ್ಲಿ ಇಬ್ರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಮಾಡೋರು, ಇಬ್ರು ಕಪ್ಸ್ ಎಲ್ಲ ತರೋರು ಗೈಸ್. ನಾನು ಏನು ತರ್ತಾ ಇರ್ಲಿಲ್ಲ, ನಂದು ಒಂದ್ ಕಪ್ಸ್ ಮನೇಲಿಲ್ಲ ಗೈಸ್. ಎಂತ ಒಂದ್ ದಂಡ ಪಿಂಡನು ನಂದೇನು ಇಲ್ಲ. ನಮ್ಮ ಅಕ್ಕಂದು ನನ್ನ ತಂಗಿದೇ ಇರೋದು ಗೈಸ್ ಎಲ್ಲಾನು. ಆದ್ರೆ ಇವಾಗ ನನ್ನ ತಂಗಿಗೆ ಹೋಲ್ಸ್ಕೊಂಡ್ರೆ ನಾನೇ ಫಾಸ್ಟ್ ಆಗಿ ಓಡ್ತೀನಿ ಗೈಸ್. ಸೊ ಇವಾಗ ರನ್ನಿಂಗ್ ರೇಸ್ ಇದೆ ಕೇಳಿ, ನಾನು ಓಡ್ತೀನಿ. ಈಗ ನನಗ್ ಬರುತ್ತೆ ಕಪ್ಪು, ಯಾಕಂದ್ರೆ ನನ್ನ ತಂಗಿ ಇವಾಗ ಓಡಲ್ಲ, ಅದಕ್ಕೋಸ್ಕರ. ಈಗ ನಾವ್ ಎಲ್ಲಿ ಹೋಗ್ತೀವಿ ಏನು ಅಂತೆಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಹೇಳೋಣ ಅಂತಂದ್ರೆ ಎಲ್ಲಿ ಹೋಗ್ತೀನಿ ಏನು ಅಂತ ಅಂದ್ಬಿಟ್ಟು. ಒಂದೇ ಒಂದು ಪ್ಲಾನ್ ಮಾತ್ರ ಗೊತ್ತಿರೋದು, ಆ ಪ್ಲಾನ್ ಬಂದು ಕೀರ್ತಿ ಅವರ ಅಮ್ಮನ ಮನೆಗೆ ಹೋಗೋದು, ಅಷ್ಟೇ ಪ್ಲಾನ್ ಗೈಸ್. ಸರಿ ಓಕೆ. ಪಿಳ್ಕು ಎಲ್ಲ ಏನ್ ಮಾಡ್ತಾವಳೆ ಅಲ್ಲೇ ತಾನು ಬಿ ಸೆಕ್ಷನ್ ನೋಡಿ ತೋರ್ಸ್ತ್ರದೇ ಸಾಕು, ಹಂಗೆ ಮಕ್ಕ ಮುಚ್ಕೊಂಡ್ಬಿಡ್ತಾಳೆ ಅಲ್ಲೇ. ಎಸ್ ನಾವು ಈಗಷ್ಟೇನೆ ಕೀರ್ತಿ ಮನೆಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಇದ್ದಿ. ಒಂದು ಎಷ್ಟೊತ್ತು ತುಂಬಾ ಹೊತ್ತಿದ್ವಿ, ಎಲ್ಲ ಆಯ್ತು, ಇವಾಗ ತಾನೇ ಬಂದ್ವಿ. ಆಂಟಿ ಏನು ಈ ರೀತಿ ತೋರಿಸ್ತೀವಿ, ಒಂದಷ್ಟು ಸಾಮಾನು ಕೊಟ್ಟು ಕಳ್ಸಿದ್ದಾರೆ, ಮನೆ ಸಾಮಾನು ಕೊಟ್ಟು ಕಳ್ಸಿದ್ದಾರೆ. ಆಮೇಲೆ ಏನ್ ಗೊತ್ತಾ, ನಮ್ಮ ಮನೇಲಿ ಕುಕ್ಕರ್ದು ಬೆಲ್ಟ್ ಎಲ್ಲ ಹೋಗ್ಬಿಟ್ಟಿದೆ, ಮತ್ತೆ ಅದು ವಿಸಿಲ್ ಸರಿಯಾಗಿ ಬರ್ತಾನೆ ಇರಲಿಲ್ಲ. ಇದೇ ಟೈಮಲ್ಲಿ ಕರೆಕ್ಟ್ ಆಗಿ ಸರಿಯಾಗಿ ಆಂಟಿ ಒಂದ್ 4 ಕುಕ್ಕರ್ ಅವತ್ತಿಂದ ಬಡ್ಕತಾರೆ, ಎತ್ಕೊಂಡೋಗು ಅಂತ ಎತ್ಕೊಂಡು ಹೋಗ್ತಾ ಇರಲಿಲ್ಲ, ಬೇಡ ಅಂತಿದ್ದಳು. ಈಗ ಮನೇಲಿ ಇಲ್ಲ ಅಂದಿರ ಕಾರಣಕ್ಕೆ ಅಲ್ಲೇ ಇರ್ತಾರ, ಅದಕ್ಕೆ ಅಷ್ಟೊಂದು ಕೊರಗ್ತಾ ಇದ್ದೆ. ನೀನ್ ಅಬ್ಸರ್ವ್ ಮಾಡ್ದ, ನಾನು ಏನು ಕುಕ್ಕರ್ ವಿಸಿಲ್ ಬಂದಾಗ ನಾನು ಓಡೋಗ್ತಿದ್ದೆ. ಏನ್ಕಂತ ನೀನ್ ಅಬ್ಸರ್ವ್ ಮಾಡ್ದ, ಕಿಟಕಿಲಿ ನಿಂತ್ಕೊಂಡು ನೋಡ್ತಿದ್ದಲ್ಲ, ಅದೇ ಮ್ಯಾಟ್ರು. ಅದು ಯಾವಾಗ ಡಮ್ ಅನ್ನತ್ತೆ ಅಂತಾನೆ ನಂಗೆ ಗೊತ್ತಿಲ್ಲ, ಭಯ ಆಗ್ತಾ ಇತ್ತು. ಇನ್ನೂ ಒಂದಷ್ಟು ಸಾಮಾನಿದೆ, ಅದು ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಬೇಕಾ ತಗೊಂಡು ಬಂದ್ರೆ ಆಯ್ತು. ಇವಾಗ ಸದ್ಯಕ್ಕೀಗ ಇಷ್ಟು ತಗೊಂಡ್ ಬಂದ್ರೆ ಈಗ ಎಮರ್ಜೆನ್ಸಿಗೆ ನಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಇಷ್ಟು ತಗೊಂಡ್ ಬಂದಿದೀವಿ. ಈಗ ನೆಕ್ಸ್ಟ್ ಟೈಮು ಇನ್ನೊಂದಷ್ಟಿದೆ, ಒಂದು ರಾಶಿ ಇಟ್ಟಿದ್ದಾರೆ ಆಂಟಿ, ಎಲ್ಲಾನು ತಗೊಂಡ್ ಬರ್ತೀನಿ ನೆಕ್ಸ್ಟ್ ಟೈಮ್ಗೆ. ಓಕೆನಾ? ಅದು ಏನು ಅಂತಂದ್ರೆ ನಮ್ಮ ಮನೇಲಿ ಇಲ್ವಾ ಅನ್ನೋ ಪ್ರಶ್ನೆ ಅಲ್ಲ, ಅದೊಂದು ನೆನಪಿಗೆ. ಓಕೆನಾ? ಓಕೆ, ಇದು ಆಂಟಿ ಕೊಡ್ಸಿರೋದು ಮತ್ತೆ ನನ್ ಮಗನ್ಗೂ ಅದು ಒಂದ್ ಸ್ವಲ್ಪ ಯೂಸ್ ಆಗುತ್ತೆ ಮುಂದೆ. ಓಕೆನಾ? ಓಕೆ, ಇದು ನಮ್ಮ ಅಜ್ಜಿ ಕೊಡ್ಸಿರೋದು ಅಂತೆಲ್ಲ ಸ್ವಲ್ಪ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಫಸ್ಟ್ ಎಲ್ಲ ತಗೊಂಡೋಗು ಅಂತ ಅವತ್ತಿಂದ ಆಂಟಿ ಹೇಳ್ತಾನೆ ಇದ್ರು. ಬಟ್ ನಂಗೆ ಅವಾಗೆಲ್ಲ ಏನ್ಕೆ ಅನ್ನೋ ತರ ಇತ್ತು. ಬಟ್ ಯಾವಾಗ ಮಗ ಅಂತ ಬಂದು ಅವಾಗ ಇರ್ಬೇಕಲ್ವಾ ಸ್ವಲ್ಪ ಫೀಲಿಂಗ್ಸ್ ಅನ್ನೋ ಇದ್ರಲ್ಲಿ ಓಕೆ ಇದನ್ನ ತಗೊಂಡ್ ಬಂದೆ. ಓಕೆನಾ? ಈಗ ಕುಕ್ಕರ್ ಏನ್ತಿಕ್ ಮೇಯ್ನು ಅಂತಂದ್ರೆ ಅದೇ ನಮ್ಮನೆ ಕುಕ್ಕರ್ ಸರಿಲ್ಲ. ಸೊ 4 ಕುಕ್ಕರ್ ಕೊಟ್ಟಿದ್ದಾರೆ, ದೊಡ್ಡದು ಚಿಕ್ಕದು. 4 ನಂದು 4 ಕುಕ್ಕರ್ ಕೊಟ್ಟಿದ್ದಾರೆ, ದೊಡ್ಡದು ಚಿಕ್ಕದು ಹಂಗೆ ಸೈಜ್ ಬೇರೆ ಬೇರೆ ಸೈಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲಾನು ಹಿಂದೆ ಹಾಕೊಂಡ್ ಬಂದಿದ್ದೀನಿ. ಆಗ್ಲಿಂದ ನಾನು ರೋಡ್ನೇ ನೋಡ್ಕೊಂಡ್ ಬರ್ತಿದ್ದೀನಿ. ಯಾಕೆ ಅಂತಂದ್ರೆ ಇಲ್ಲಿ ರೋಡ್ ಸ್ವಲ್ಪ ಜಾಸ್ತಿ ಜನ ಓಡಾಡ್ತಿದ್ದಾರೆ. ಕೀರ್ತಿ ಬೇರೆ ಇನ್ನು ಹೊಸದಲ್ವಾ, ಸೊ ಅದು ನನಗೆ ಭಯ ಅಲ್ಲ, ಮನ್ಸಲ್ಲಿ ಅದು ಹಂಗೆ ಓಡ್ತಾ ಇದೆ. ಸೊ ಅದಕ್ಕೆ ಅವಾಗವಾಗ ರೋಡ್ ಕಡೆನೆ ನೋಡ್ತಾ ಇದ್ದೀನಿ. ಬಿಳುಕು ನೋಡಿ ಹೆಂಗ್ ಕುಂತವಳೆ. ಅದು ಬಟ್ಟೆನಾ? ಈಗ ಮತ್ತೆ ಕೀರ್ತಿ ಏನ್ ಗೊತ್ತಾ, ಈಗ ಅದ್ಯಾವ್ದು ಬಕಾಸುರ ಬಂಡಿ ಕರ್ಕೊಂಡು ಹೋಗ್ತಾನಂತೆ. ಅದು ಎಲ್ಲಿದೆ ಏನು, ಅದು ಏನು ಅಲ್ಲಿ ಏನ್ ಸಿಗುತ್ತೆ ಅಂತಾನು ನನ್ಗೆ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಕೀರ್ತಿ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡು ಅಂತ ಅಂತಿದ್ದಾನೆ. ಯಾಕೆ ಟ್ರೈ ಮಾಡೋಣ. ಆಮೇಲೆ ಇನ್ನೊಂದೇನ್ ಗೊತ್ತಾ, ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ ಕೇಳ್ತೈತೆ ಕೀರ್ತಿ. ನಾನಿದ್ದಳು ನಾನ್ ವೆಜ್ಜೇ ಬೇಕು, ನಾನ್ ವೆಜ್ಗೆಲ್ಲ ಕೈ ಹಾಕಲ್ಲ ಅಂತ ಹೇಳಿ ಇಟ್ಟಿದ್ದೀನಿ. ಸೊ ನೋಡೋಣ ಏನ್ ಕೊಡಿಸ್ತಾನೆ ಏನು ಅಂತ ಅಂದ್ಬಿಟ್ಟು. ತಿನ್ನುವಾಗ ಸಿಗ್ತೀನಿ. ನನ್ನ ತಂಗಿಗೆ ಹುಷಾರಿಲ್ಲ, ಕೆಮ್ತಾನೆ ಅವಳು. ನನ್ನ ತಂಗಿಗೆ ಮಾತ್ರ ಅಂತಲ್ಲ, ಇವನಿಗೂ ಹುಷಾರಿಲ್ಲ, ಇವನಿಗೂ ಕೆಮ್ಮು, ನನ್ನ ತಂಗಿಗೂ ಕೆಮ್ಮು. ಹೆಂಗ್ ಓಡಿಸ್ತಾನೆ ನೋಡಿ ಗಾಡಿನ. ಬಕಾಸುರಿ ಬಂಡಿಗೆ ಹೋದ್ಮೇಲೆ ಸಿಗ್ತೀನಿ. ಬಂದಿದೀವಿ. ಇದು ಏರಿಯಾ ನೇಮ್ ಬಂದು ಅನ್ನಪೂರ್ಣೇಶ್ವರಿ ನಗರ ಅಂತೆ, BDA ಕಾಂಪ್ಲೆಕ್ಸ್ ಅಂತೆ. ವಾಟ್ಸೈಸ್ ಹಾಕ್ಬಿಡ್ತೀನಿ ನಾ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಬರ್ತ್ಡೇದು ಏನು ಡೆಕೋರೇಟ್ ಐಟಮ್ಸ್ ಇದೆಯಲ್ಲ, ಆ ಶಾಪ್ ಇದೆ. ನಾವ್ ಯಾವಾಗ್ಲೂ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಓಡಾಡ್ತಾ ಇರ್ತೀವಿ. ಸೊ ಇಲ್ಲಿ ನಮ್ಗೆ ಒಂದ್ ಸ್ವಲ್ಪ ಹತ್ರನೇ ಆಗುತ್ತೆ, ಅಂದ್ರೆ ನಮಗಂದ್ರೆ ನಮಗಲ್ಲ, ನನ್ನ ತಂಗಿಗೆ ಹತ್ರ ಆಗುತ್ತೆ. ಸೊ ಅಲ್ಲೇ ಇದೆ. ಸೊ ಅದನ್ನೇ ನೋಡ್ತಾ ಇದ್ದೀನಿ ಅಂಗಡಿನ. ಓಕೆ, ನಮ್ಗೀಗ ಫೈನಲ್ ಆಗಿ ಸಿಕ್ತಲ್ಲ. ಸ್ಟ್ಯಾಂಡ್ ಅಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ.
ನಾವು ಸರ್ಚ್ ಮಾಡ್ತಾ ಇದ್ವಿ, ಅದು ಈ ಸತಿಗಲ್ಲ, ಲಾಸ್ಟ್ ಟೈಮ್ಗೆ ನಾವು ಸರ್ಚ್ ಮಾಡ್ತಾ ಇದ್ವಿ. ಆಗ ನಮ್ಗೆ ನಿಯರೆಸ್ಟ್ ನಮ್ಗೆಲ್ಲೂ ಸಿಕ್ಕಿರ್ಲಿಲ್ಲ. ಆಮೇಲೆ ನೋಡು ನಂದು ಇದೆಲ್ಲ ಇಟ್ಟಿದ್ದಾರೆ ನೋಡು. ಎಸ್, ನಮ್ಗೀಗ ಹತ್ರನೇ ಸಿಗೋ ಅಂತ ಶಾಪ್ ಆಯ್ತು ಇದೀಗ. ನಮ್ಗೆ ಯೂಸ್ ಆಯ್ತು ಇವಾಗ. ಓಕೆ, ನಿಮ್ಮ ಹಳ್ಳಿಯಿಂದ ಇಲ್ಲಿ ದೂರ ಆಗುತ್ತೆ. ನೀನ್ ವರ್ಷ ಸಾಕ್ಬಿಡ್ತೀನಿ ಕಣೋ. ಏನು ಇವಾಗ ಇಷ್ಟೆಲ್ಲ ಶಾಪ್ ಆಗ್ಬಿಟ್ಟಿದೆ. ನಾವ್ ಅವಾಗೆಲ್ಲ ಫಸ್ಟ್ ಈ ರೋಡ್ ಹತ್ರ ಓಡಾಡ್ತಾ ಇದ್ದಿದ್ದು, ವಿಜಯನಗರದಿಂದ ಬಂದಾಗ ಬೇರೆ ರೋಡಾ. ಓಹೋ, ಇದ್ಯಾವುದೋ ಜ್ಯೂಸ್ ಅಂಗಡಿ ಇದೆ, ಮತ್ತೆ ಪಾನಿಪುರಿ ಅಂಗಡಿ ಇದೆ, ಮತ್ತೆ ಇಲ್ಲಿ ಇದೇನಾ ಬಕಾಸುರ ಬಂಡಿ, ಮತ್ತೆ ಇದು ಐತಲ್ಲ, ಇದು ಹಳೇದಂತೆ. ಓಹೋ, ನಂದು ಇಲ್ಲಿ ಆನಿಯನ್ ಪಕೋಡ, ಆನಿಯನ್ ಫ್ಲೇವರ್ ಪಕೋಡ, ಮೊಕ್ಟಲ್ ಎಲ್ಲ ಇದೆ. ಸೀಟಿಂಗ್ ಬಂದು ಇಷ್ಟೇನೆ ಇರೋದು. ಪೊಟೆಟೊ ಟ್ವಿಸ್ಟರ್, ಮತ್ತೆ ಪನ್ನೀರ್ ಸ್ಟಫ್ಡ್ ಏನು ಫ್ರೈಡ್ ಮೊಮೋಸ್. ಇದು ಬಂದು ಪನ್ನೀರ್ ರೋಲು. ತೋರಿಸ್ತೀನಿ ನಿಮಗೆ. ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀವಿ. ಪಿಳ್ಳು ಮಲ್ಕೊಂಡ್ಬಿಟ್ಲು. ಯಾವಾಗ್ಲೂ ತಿನ್ನೋ ಟೈಮಲ್ಲೇ ಕರೆಕ್ಟಾಗಿ ಮಲ್ಕೊಂಡ್ಬಿಡ್ತಾಳೆ, ಯಾಕಂತಾನೆ ಗೊತ್ತಿಲ್ಲ. ಮನೆಯಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ಅದೇ ಕೆಲಸ ಮಾಡ್ತಾಳೆ. ಏನಪ್ಪ ಅಲ್ಲಿ ಹ್ಯಾಪಿ ಇವನು ಕ್ಲಾಪ್ ಹೊಡಿತಾ ಇದ್ದಾನೆ. ಯಾಕೆ ಗೊತ್ತಾ ಕ್ಲಾಪ್ ಹೊಡಿತಾ ಇರೋದು? ಇಲ್ಲಿ ಇವರು ಮಕ್ಕಳು ಏನೋ ಸೆಲೆಬ್ರೇಟ್ ಮಾಡ್ಕೊಂತ ಇದಾರೆ, ಬರ್ಡೇ ಸೆಲೆಬ್ರೇಟ್. ಅದಕ್ಕೆ ಇವನು ಇಲ್ಲಿ ಕ್ಲಾಪ್ ಹೊಡಿತಾವನು. ನೀನ್ ಹೊಡಿಬೇಕಂತ ಕ್ಲಾಪ್. ಓಕೆ, ಬನ್ನಿ ಎಲ್ಲ ಟೇಸ್ಟ್ ಮಾಡೋಣ. ಮೋಮೋಸ್ ಟ್ರೈ ಮಾಡ್ತಾ ಇದ್ದೀನಿ ನಾನು. ಬಿಸಿ ಮೋಮೋಸ್ ತಿನ್ನೋಣ ಅಂದ್ರೆ ನನ್ನ ಮಗ ಕೈ ಹಿಡ್ಕೊಂಡ್ಬಿಟ್ಟು ಟ್ರೈ ಮಾಡೋಣ. ಇದಕ್ಕೆ ರೆಡ್ ಚಟ್ನಿ ಬರ್ತಲ್ಲ, ಸಾಸ್ ಅಲ್ಲ ಹಾಕ್ತೀನಿ. ಪನ್ನೀರ್ ಸಕ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಟ್ವಿಸ್ಟರ್ ಹಂಗೆ ಕೈಲೇ ಕಟ್ ಮಾಡ್ಕೊಂಡು ತಿಂತಾ ಇದೆ. ರೋಲ್ ತಗೊಂಡಿದ್ದೀವಲ್ಲ ಅದಿದು ಪರ್ಪಲ್ ಕಲರ್ ಕ್ಯಾಬೇಜ್ ಎಲ್ಲ ಹಾಕಿದ್ದಾರೆ. ಪರ್ಪಲ್ ಕಲರ್ ಕ್ಯಾಬೇಜ್ ಎಲ್ಲ ಹಾಕಿದ್ದಾರೆ. ಇದು ಪರ್ಪಲ್ ಕಲರ್ ಕ್ಯಾಬೇಜ್ ಅಥವಾ ಬೇರೆದ ಹೆಸರು ಇದಕ್ಕೆ? ಪನ್ನೀರ್ ನೋಡಿ ಹೆಂಗ್ ಫಿಲ್ ಮಾಡಿದ್ದಾರೆ ಅಂದ್ರೆ ಜಾಸ್ತಿ ಪನ್ನೀರ್ ಇಟ್ಟಿದ್ದಾರೆ, ಜಾಸ್ತಿ ಪನ್ನೀರ್, ಇಷ್ಟಿಷ್ಟು ಬರೀ ಫುಲ್ ಪನ್ನೀರೇ ಇಟ್ಟಿದ್ದಾರೆ. ಸಕ್ಕತ್ತಾಗಿದೆ. ಪನ್ನೀರ್ ಇಷ್ಟ ಬನ್ನಿ. ನೆಕ್ಸ್ಟ್ ಐಟಮ್, ಓ ಮೈ ಗಾಡ್, ನೆಕ್ಸ್ಟ್ ಐಟಮ್ ಇದು ಬಂದು ಕಾಂಬೋ. ಪಿಜ್ಜಾ ಮತ್ತೆ ಫ್ರೆಂಚ್ ಫ್ರೈ ಮತ್ತೆ ಒಂದು ಕೋಕ್, ಇದು ಕಾಂಬೋ. ಅದು ನಾವೆಲ್ಲ ತಿಂದಾಗ್ಲೂ ನೋಡಿ ಹೆಂಗ್ ಬಂದಿಲ್ಲ.
ಅಕ್ಕಿ ಮುಟ್ಟೆ ನಮ್ಮಮ್ಮ ಅಕ್ಕಿ ಮುಟ್ಟೆ ನಮ್ಮಮ್ಮ ಗೈಸ್ ಇದು ಪನ್ನೀರ್ ರೋಲ್ ತಿನ್ನಿ ಸಕ್ಕತ್ತಾಗಿದೆ. ಫುಲ್ಲು ಪನ್ನೀರ್ನೇ ಸ್ಟಫ್ ಮಾಡಿದ್ದಾರೆ. ಬೇರೆ ಎಲ್ಲೂ ನಾನು ಈ ಥರ ಫುಲ್ ಸ್ಟಫಿಂಗ್ ಪನ್ನೀರ್ ನಾನು ಎಲ್ಲೂ ನೋಡಿಲ್ಲ. ಫುಲ್ ಜಾಸ್ತಿ ಪನ್ನೀರ್ ಇಟ್ಟು ಮಾಡಿದ್ದಾರೆ. ಆ್ಯಂಡ್ ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿದೆ. ಎಷ್ಟು ಪನ್ನೀರ್ ಇಟ್ಟಿದ್ದಾರೆ ಗೊತ್ತಾ? ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಇಷ್ಟಿಷ್ಟು ದಪ್ಪ ಪನ್ನೀರು ಒಂದು ಉದ್ದುದ ಬರುತ್ತಲ್ಲ ಆ ಥರ ಕಟ್ ಮಾಡಿ ಫುಲ್ ಜಾಸ್ತಿ ಪನ್ನೀರ್ ಇಟ್ಟಿದ್ದಾರೆ. ಸಕ್ಕತ್ತಾಗಿದೆ. ಚೆನ್ನಾಗಿದೆ ಪಿಜ್ಜಾ. ಏನು ಗೊತ್ತಾ, ಪನ್ನೀರ್ ರೋಲು ಎರಡು ತಗೊಂಡ್ವಿ. ಅದೇ ಇಬ್ರಿಬ್ರು ಮಾಡ್ಕೊಳ್ಳೋಣ ಅಂತೇಳಿ. ಅದರಲ್ಲಿ ಹಾಫ್ ಅಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಮುಕ್ಕಾಲು ಭಾಗ ನಾನೇ ತಿನ್ಕೊಂಡ್ಬಿಟ್ಟೆ. ಕೀರ್ತಿಗೆ ಒಂದು ಚೂರೇ ಕೊಟ್ಟಿದ್ದೀನಿ. ಅಷ್ಟು ಚೆನ್ನಾಗಿದೆ, ನಿಲ್ಸೋಕ್ಕೆ ಆಗ್ತಿಲ್ಲ. ತಿನ್ಬೇಕು ಅನ್ನಿಸ್ತದೆ. ಅಷ್ಟು ಸ್ಟಫಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ಅದೇ ಮಸಾಲೆನೂ ಅದು ಇದು ಅಂತ ಏನು ಜಾಸ್ತಿ ಆಗಿಲ್ಲ, ಜಸ್ಟ್ ಮೈಲ್ಡ್ ಮಸಾಲೆ ತಾನೆ. ಚೆನ್ನಾಗಿದೆ ಗಾಯ್ಸ್, ಟ್ರೈ ಮಾಡಿ. ಓಕೆನಾ? ಇದು ಮೀಲ್ಸ್ ಅಲ್ಲಿ ಬಂದಿದೆಯಲ್ಲ ಪಿಜ್ಜಾ, ಏನು ವೆಜ್ ಪಿಜ್ಜಾ ಅನ್ನೋದು ನನಗೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಓಕೆ, ಸುಮಾರಾಗಿದೆ. ಕಂಬೋದಲ್ಲಿ ಬಂದಿದ್ದ ಪಿಜ್ಜಾ ನನಗೇನು ಇಷ್ಟ ಆಗಿಲ್ಲ ಅಷ್ಟೊಂದು. ಈಗ BB ಸ್ಪೆಷಲ್ ಏನು ಬಕಾಸುರಿ ಬಂಡಿ ಸ್ಪೆಷಲ್ ಹೋಗಿದ್ದೀವಿ. ಇದರಲ್ಲಿ ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಕಾರ್ನು ಇವೆಲ್ಲ ಹಾಕಿದ್ದಾರೆ. ನೋಡೋಣ, ಕಾಣಿಸ್ತಿದೆಯಾ? ನೋಡೋಣ, ಈಗ ಇದು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ಇದು ಸಕ್ಕತ್ತಾಗಿದೆ. ಟೇಸ್ಟ್ ಮಾಡಿ. ನನ್ನ ಮಗ ನೋಡ್ಕೊಳ್ಳೋದೇ ಆಗೋದು ನನ್ನ ಕೆಲಸ. ಇದು ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ಬಿಸಿ ಆಗೋಗಿದೆ. ನಾನು ಇವಾಗ ತಿಂತಾ ಇದ್ದೀನಿ. ಇದೆಲ್ಲ ಆಗೋಗಿದೆ, ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಕ್ಕತ್ತಾಗಿದೆ. ಮಶ್ರೂಮ್ ಎಲ್ಲ ಹಾಕ್ತಿದ್ದಾರೆ. ಕೆಲಸ ಇಲ್ಲ. ಇವಳಿಗೆ ನಾನು ಕೇಳಿದೆ ನೆಕ್ಸ್ಟು. ಇದೆಲ್ಲ ಖಾಲಿ ಇದೆ, ಓಕೆನಾ? ಇದು ಇನ್ನೊಂದಿದೆ, ಇನ್ನೊಂದು ಬ್ಯಾಲೆನ್ಸ್ ಇದೆ. ಇವಾಗ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಏನು ಬೇಕು ಅಂತಂದ್ರೆ ನಂಗೇನು ಬೇಡ, ಈ ಥರ ಒಂದು ಸ್ಟಿಕ್ ಇದ್ರೆ ಸಾಕು ಅಂತಂದ್ಲು. ಯಾವ ಥರ ಖಾಲಿ ಸ್ಟಿಕ್ ಬೇಕಾ ಅಂತಂದ್ರೆ ಇಲ್ಲ, ಈ ಥರ ಅಂಟ್ಕೊಂಡಿರೋ ಸ್ಟಿಕ್ ಬೇಕು ಅಂತಂದ್ಲು. ಅದಕ್ಕೆ ಅಲ್ಲೆಲ್ಲ ತಿಂತವ್ರೆ ಗೈಸ್. ಇವಾಗ ಆಯ್ಕೊಂಬಂದು ಇವಳಿಗೆ ಕೊಡೋಣ ಅಂತಿದ್ದೀನಿ. ನೀನ್ ತಿಂದಿರೋದೇ ಬೇಕಾ? ಅವರು ಎಲ್ಲ ಕೈಯಲ್ಲಿ ಕಿತ್ತಿ ತಿಂದಿರ್ತಾರೆ. ತಂದು ಕೊಡ್ತೀನಿ, ಕೆರ್ಕೊಂಡ್ ತಿನ್ನುವಂತೆ. ಏನ್ ತಗೊಳ್ಳೋಣ ಗೈಸ್? ಇಲ್ಲಿ ಎಷ್ಟು ಐಟಮ್ಸ್ ಇದಾವೆ ಅಂದ್ರೆ ನೋಡಿ, ಅದೆಲ್ಲ ಐಟಮ್ಸ್ ಇರೋಂಥವೆ. ನೋಡಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮತ್ತೆ ಇಲ್ಲಿ 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 ಇಷ್ಟು ಐಟಮ್ಸ್ ಮಾಡ್ತಾ ಇದ್ದಾನೆ. ಯಾವ್ದು ತಿನ್ನೋದು, ಎಷ್ಟು ಐಟಮ್ಸ್ ಇದಾವೆ ಅಂದ್ರೆ ನನಗೆ ಕನ್ಫ್ಯೂಸ್ ಆಗ್ತಿದೆ. ನಮಗೆ ಕನ್ಫ್ಯೂಸ್ ಆಗ್ತಿದೆ. ಆಮೇಲೆ ಇವಾಗ ಆನಿಯನ್ ಇದು ಟ್ರೈ ಮಾಡ್ತಾ ಇದ್ದೀನಿ. ಇದು ಏನು ಗೊತ್ತಾ, ನಾನು ಇದು ಫಸ್ಟ್ ಟೈಮ್ ತಿಂತಾ ಇರೋದು. ಓಕೆನಾ? ಯಾಕೆ ತೀಸ್ಕೊಂಡಿದ್ದೀನಿ ಅಂತಂದ್ರೆ ಈ ಶಾರ್ಟ್ಸಲ್ಲೆಲ್ಲ ನಾನು ನೋಡ್ತಾ ಇದ್ದೆ, ಶಾರ್ಟ್ಸ್ ಮತ್ತು ರೀಲ್ಸಲ್ಲೆಲ್ಲ ನಾನು ನೋಡ್ತಾ ಇದ್ದೆ.
ಇದು ತಿನ್ನೋರು. ಸೊ ಇವತ್ತು ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ. ನೋಡೋಣ ಹೆಂಗಿದೆ ಅಂತ. ಎಂತ ಗೊತ್ತಾ ಗೈಸ್ ಕಾನ್ಸೆಪ್ಟ್ ಇದು? ಪಕೋಡ ತಿಂದಿದ್ದೀರಾ? ಆ ಪಕೋಡನೇ ಕಾನ್ಸೆಪ್ಟ್ ಇದು. ಬೇರೆಯವರೆಲ್ಲ ತೋರಿಸ್ತಾರಲ್ಲ, ಇವಾಗ ಎದ್ದು ತಿಂತಾವಳೆ. ಪಕೋಡ ಕಾನ್ಸೆಪ್ಟ್ ಇದು. ಈ ಶಾರ್ಟ್ಸ್ ರೀಲ್ಸ್ ಎಲ್ಲ ತೋರಿಸ್ತಾರಲ್ಲ, ಯಮ್ಮಿ ಹೆಂಗೆ ಅನ್ನೋತಾರಲ್ಲ. ಸೊ ಇದು ಕಾನ್ಸೆಪ್ಟ್ ಬಂದು ಪಕೋಡ ಗಾಯ್ಸ್ ಅಷ್ಟೇ, ಬೇರೆ ಏನು ಇಲ್ಲ ಗಾಯ್ಸ್. ಯಾರು ನಮ್ಮ ಥರ ಮೋಸ ಹೋಗ್ಬೇಡಿ. ಒಂದ್ಸತಿ ಟ್ರೈ ಮಾಡಬೇಕು ಲೈಫಲ್ಲಿ ಅಂತಂದವರು ಮಾಡಿ. ಯಾಕಂದ್ರೆ ಇವಾಗ ನಾವು ಅದೇ ಕಾನ್ಸೆಪ್ಟಲ್ಲೇ ಟ್ರೈ ಮಾಡಬೇಕು ಅನ್ನೋ ಇದರಲ್ಲಿ ಟ್ರೈ ಮಾಡಿ ತಪ್ಪೇನಿಲ್ಲ. ಬಟ್ ಏನು ಅಂತಂದ್ರೆ ಪಕೋಡ ಅಷ್ಟೇ. ಆನಿಯನ್ ಪಕೋಡ ಫ್ಲವರು ಸೇಮ್ ಪಕೋಡನೇ ಅಷ್ಟೇ, ಏನಿಲ್ಲ. ಫಸ್ಟ್ ಟೈಮ್ಗೆ ವರ್ಕ್ ಅಷ್ಟೇ, ಸೆಕೆಂಡ್ ಟೈಮ್ಗೆಲ್ಲ ನೋ ವೇ, ಚಾನ್ಸೇ ಇಲ್ಲ. ಇದೊಂದು ಬಿರಿಯಾನಿ ತಗೊಂಡಿದ್ದೀವಿ, ಎಲ್ಲ ತಿಂದಿದ್ದಾಯ್ತು. ಇದು ನೋಡಿ ಮಗ ಮರಿದು ಬಾಟ್ಲು. ಪಿಳುಕು ಇವಾಗ ಎದ್ದಾಳೆ, ಫ್ರೆಂಚ್ ಫ್ರೈ ಬೇಕು ಅಂತ ಹೇಳ್ತಾ ಇದ್ದಾಳೆ. ಸೊ ಅದನ್ನ ಆರ್ಡರ್ ಮಾಡಿದ್ದಾನೆ. ಓ ಏನು ಏನ್ ಬೇಕು ಅಮ್ಮ ಅಮ್ಮ? ಈಗ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀವಿ. ಬಿರಿಯಾನಿ ತಗೊಂಡಿದ್ದೀವಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಬಿರಿಯಾನಿಲಿ, ಎಷ್ಟು ಕಲರ್ಸ್ ಇದೆ ಅಂತ. ವೈಟ್ ಇದೆ, ಆರೆಂಜ್ ಇದೆ, ಯೆಲ್ಲೋ ಇದೆ, ಆಮೇಲೆ ರೆಡ್ಡಿಶ್ ಇದೆ. ಏನ್ ಕಲರ್ಫುಲ್ ಆಗಿದೆ ಅಂದ್ರೆ ಸಕ್ಕತ್ತಾಗಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದು ನಾವು ಚಿಕನ್ ಬಿರಿಯಾನಿ ಏನು ತಗೊಂಡಿಲ್ಲ. ಇದು ನಾನ್ ವೆಜ್ ಹೋಟೆಲ್ ಅಲ್ಲ, ವೆಜ್ ಹೋಟೆಲ್ ಮೆನ್ಷನ್ ಮಾಡ್ತಿದ್ದೀನಿ. ಇದು ವೆಜ್ ಹೋಟೆಲ್. ನಾನ್ ವೆಜ್ ಬೇಕು, ನಾನ್ ವೆಜ್ಗೆಲ್ಲ ಕೈ ಹಾಕಲ್ಲ. ಪನ್ನೀರ್ ಬಿರಿಯಾನಿ ತಗೊಂಡಿದ್ದೀವಿ. ನಂದು ನೀನ್ ಇನ್ನೊಂದು ಅಬ್ಸರ್ವ್ ಮಾಡ್ದಾ, ನಾವು ಇವತ್ತು ಎಲ್ಲಾನು ಪನ್ನೀರ್ ಬೇಸಲ್ಲೇ ತಗೊಂಡಿರೋದು. ಎಲ್ಲಾನು ಪ್ರತಿಯೊಂದು ರೋಲು ಅಷ್ಟೇನೆ, ಪಿಜ್ಜಾನು ಅಷ್ಟೇನೆ, ಆಮೇಲೆ ಇದು ಅಷ್ಟೇ, ಮೋಮೋಸ್ ಅಷ್ಟೇ. ತಿನ್ನೋಡು ಹೆಂಗಿದೆ ಟೇಸ್ಟ್? ಚೆನ್ನಾಗೈತಾ? ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ರೈಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ನೋಡಿದ್ದೇನೆ. ಓ ಮೈ ಗಾಡ್ ಅನ್ನೋ ತರ ಇದೆ. ಚೆನ್ನಾಗಿದೆಯಾ? ಈಗ ಬಿರಿಯಾನಿನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಯಾವ ತರ ಇದೆ ಗೊತ್ತಾ? ಹೈದ್ರಾಬಾದ್ ಬಿರಿಯಾನಿ ಇದೆಯಲ್ಲ ಅದೇ ತರ ಇದೆಯಲ್ಲ, ಸೇಮ್ ಹೈದ್ರಾಬಾದಿ ಬಿರಿಯಾನಿನೇ. ಬಟ್ ಇದರಲ್ಲಿ ಅಂಡಿ ಪನ್ನೀರ್ ಹಾಕಿದ್ದಾರೆ. ಚಿಕನ್ ಒಂದು ಮಿಸ್ ಆಗಿದೆ ಅಷ್ಟೇ. ಅಂಡಿ ಬಿರಿಯಾನಿ ಅಥವಾ ಏನು ಚಿಕನ್ ಹೈದ್ರಾಬಾದಿ ಬಿರಿಯಾನಿ ಇರುತ್ತಲ್ಲ, ಸ್ವಲ್ಪ ಆ ಟೇಸ್ಟ್ಗೆ ಬರ್ತಾ ಇದೆ. ನೆಕ್ಸ್ಟ್ ಟೈಮು ಹೈದ್ರಾಬಾದ್ ಬಿರಿಯಾನಿ ಗ್ರೀನ್ ಕಲರ್ ಅಲ್ಲ, ಹೌದಾ ಗೈಸ್? ನನಗೆ ಮರ್ತೋಗ್ಬಿಟ್ಟಿದೆ. ನನಗೂ ಹಂಗೆ ನೆನಪಿರೋದು. ಹೌದಾ ಗೈಸ್, ನನ್ ಮರ್ತೋಗ್ಬಿಟ್ಟಿದೆ. ಸೊ ಈ ಮರ್ತೋಗಿರೋ ಅದೇ ನೆಪ ಇಟ್ಕೊಂಡು ಇನ್ನೊಂದ್ಸತಿ ಯಾವಾಗ್ಲಾರು ಹೈದ್ರಾಬಾದ್ ಬಿರಿಯಾನಿ ತಿನ್ನಕ್ ಹೋಗೋಣ. ಆಮೇಲೆ ಪ್ಲೇಸ್ಗೆ ನಮ್ಮ ಅಮ್ಮನ ಮತ್ತೆ ನಮ್ಮ ಅಕ್ಕನ ಕರ್ಕೊಂಡ್ ಬರ್ಬೇಕು. ಬರ್ತಿದೆ ಎಲ್ಲ ದೊಡ್ಡ ಸಕ್ಕತ್ತಾಗ. ಸ್ಪೈಸಿಯಾಗಿ ಚೆನ್ನಾಗಿದೆ. ಪನ್ನೀರ್ ಜಾಸ್ತಿನೇ ಹಾಕಿದಾರಲ್ಲ, ಪನ್ನೀರು ಎಲ್ಲದರಲ್ಲೂ ಜಾಸ್ತಿ ಹಾಕಿದ್ದಾರೆ ಗೈಸ್. ಈ ಬಿರಿಯಾನಿದಲ್ಲೂ ಅಷ್ಟೇ ಜಾಸ್ತಿ ಇದೆ, ಮತ್ತೆ ರೋಲಲ್ಲೂ ಜಾಸ್ತಿ ಇತ್ತು, ಮತ್ತೆ ಪಿಜ್ಜಾದಲ್ಲೂ ಜಾಸ್ತಿ ಇತ್ತು. ನನಗೆ ಖಾರ ಹಾಕಿದೆ. ಮೋಮೋಸ್ ಅಲ್ಲಿ ಫುಲ್ ಸ್ಮ್ಯಾಶ್ ಮಾಡಿ ಬರೀ ಪನ್ನೀರೇ ಹಾಕಿದ್ರು. ಅಕ್ಕ ನಾನು ಖಾರ ಹಾಕಿದ್ದೆ, ನಾನು ನೀರು ಕುಡಿತೀನಿ. ಪಿಳ್ಳಿಗೆ ಫ್ರೆಂಚ್ ಫ್ರೈ ಅಲ್ಲಿ ಕುಂತವಳೆ.
ಬಿಸಿ ಇದೆ, ಫ್ರೆಂಚ್ ಫ್ರೈ ತುಂಬಾ ಬಿಸಿ ಇದೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಇದ್ರ ಪರಿಸ್ಥಿತಿ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಗೈಸ್. ನನ್ನ ಪ್ರಕಾರ ಏನು ಅಂತಂದ್ರೆ, ನೀವು ಈ ಆನಿಯನ್ ತಗೊಂಡು ತಿನ್ನೋ ಬದಲು ಸುಮ್ಮನೆ ಪಕೋಡ ತಿನ್ಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡ್ಬೋದು. ಫಸ್ಟ್ ಟೈಮ್ ಮಾಡಲ್ಲ. ಕಳ್ಳ ಏನ್ ಮಾಡ್ತಾ ಇದ್ದಾನಂದ್ರೆ, ಐಸ್ ಕ್ರೀಮ್ ತಗೊಂಡು ಓಡೋಗ್ತಾ ಇದ್ದಾನೆ. ನಾನು ಖಾರ ಇರ್ತೀನಿ ಅಂತ ಅದು ಐಸ್ ಕ್ರೀಮ್ ನ ಬಚ್ಚಿಟ್ಕೊಂಡು ಹೋಗ್ತಾವನೆ. ಕಳ್ಳ ಬಿಡ್ತೀವಾ? ಬಿಡ್ತೀವ? ನೋ ಬೇ, ಚಾನ್ಸೇ ಇಲ್ಲ. ಈಗ ನೆಕ್ಸ್ಟ್ ಇದು ತಿನ್ಬಿಟ್ಟು ನನ್ಗೆ ಅದೇ ಕೆಲಸ. ನಾವಾಗ್ಲೇ ಮನೆಗೆ ಬಂದಾಯ್ತು. ನಾವು ಮನೆಗೆ ಬಂದು ಒಂದು ಹಾಫ್ ಅನ್ ಅವರ್ ಮೇಲೇನೆ ಆಗಿರುತ್ತೆ. ಈಗ ಟೈಮ್ ನೋಡಿದ್ರೆ 7 o'clock ಆಗ್ತಾ ಇದೆ. ಹಾಫ್ ಅನ್ ಅವರ್ ಆಗಿರುತ್ತೆ ನಂದು. ಇವತ್ತು ಇದೇನ್ ಟಾಪ್ ಹಾಕೊಂಡಿದೀನಿ, ಈ ಟಾಪ್ ಬಂದಿದ್ದು ಏನ್ ವರ್ಕ್ ಕೊಟ್ಟಿದಾರಲ್ಲ, ಇಲ್ಲೇ ಗಲಾಟೆ ಮಾಡ್ತಾನೆ ಅವಳೆ. ಇದು ವರ್ಕ್ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ಈ ವರ್ಕ್ ಎಲ್ಲ ಚುಸ್ತಾ ಇತ್ತು, ಅದಕ್ಕೆ ನಾನು ವೇಲ್ ಹಾಕೊಂಡು ಓಡಾಡ್ತಾ ಇದ್ದೆ. ಯಾಕಂದ್ರೆ ಪಾಪುನ ಎತ್ಕೊಂತೀನಲ್ಲ, ಸೊ ಅವನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ನಾನು ವೇಲ್ ಹಾಕೊಂಡ್ಬಿಟ್ಟಿದ್ದೆ ಅಷ್ಟೇ. ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ಇನ್ನೇನಾರು ಆಯ್ತಾ ನಂದು ತೋರ್ಸೋದು ಹೇಳೋದು? ಇವತ್ತೇನ್ ಹೋಗಿದ್ವಿ, ಇವತ್ತು ತಿನ್ಕೊಂಬರಕ್ಕೆ ಔಟ್ ಸೈಡ್, ಅದಂತೂ ಸಕ್ಕತ್ತಾಗಿತ್ತು, ಆಸಮ್ ಆಗಿತ್ತು. ನಾನು ಇವತ್ತಿನ ವಿಡಿಯೋ ಬಂದು ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ ಕೀರ್ತಿ ಅವ್ರ ಮನೆಯಿಂದ ನಾನು ಏನೇನ್ ತಂದೆ ಅಂತಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ, ಓಕೆನಾ? ಇನ್ನೂ ತುಂಬಾನೇ ಸಾಮಾನು ಇಟ್ಟಿದ್ರು ಆಂಟಿ, ಬಟ್ ನಾನು ತಗೊಂಡ್ಬಂದಿಲ್ಲ. ಕೀರ್ತಿ ಬೇಡ, ಇಷ್ಟು ದಿವಸ ನಾನು ಬೇಡ 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 ಅಂತ ಅನ್ಕೊಂಡು ಬರ್ತಾ ಇದ್ದೆ. ಇವತ್ತು ಕೀರ್ತಿ ಫಸ್ಟ್ ಟೈಮ್ ಬೇಡ ಅಂತಂದ ನನ್ನ ಮುಂದೆ. ಅವ್ರ ಅಮ್ಮನ ಮುಂದೆ ಯಾವಾಗ್ಲೂ ಬೇಡ ಬೇಡ ಅಂತನೂ, ಬಟ್ ನನ್ನ ಹತ್ರ ಬಂದ್ಬಿಟ್ಟು ಹುಳ್ಳಿ ಏನು ತಗೊಳ್ಳನ್ವಾ, ಏನು ತಗೊಂಡ್ ಬರನ್ವಾ ಅಂತ ಹಿಂಗ್ ಕ್ವೆಶನ್ ಮಾರ್ಕ್ ಮಾಡ್ತಾ ಇದ್ದ. ಬಟ್ ನಾನು ಈ ಏನ್ಕೋ ಬೇಡ ಬಿಡು, ನನ್ಗೆ ಯೂಸ್ ಇಲ್ಲ ಅಂತ ಅನ್ಕೊಂಡು ನಾನು ಬರ್ತಾನೆ ಇದೆ. ತುಂಬಾ ಆಯ್ತು, ತುಂಬಾ ತಿಂಗಳಾಯ್ತು. ಬಟ್ ಇವಾಗ ನಾನು ಹೇಳಿದ್ನಲ್ಲ, ನಮ್ಮ ಮನೆ ಕುಕ್ಕರ್ ಪರಿಸ್ಥಿತಿ ಸರಿ ಇಲ್ಲ, ಸೊ ಅದಕ್ಕೋಸ್ಕರ ಕುಕ್ಕರ್ ಮೇಲೆ ಕಣ್ಣೋಯ್ತು. ಅದಾದ್ಮೇಲೆ ಮತ್ತೆ ಇನ್ನೊಂದು ನನ್ನ ಮನಸ್ಸಲ್ಲಿ ಒಂದು ಅನ್ಸಾಯ್ತು, ಓಕೆ ನನ್ನ ಮಗಂಗೂ ಓಕೆ ಅವ್ರ ಅಜ್ಜಿ ಕೊಟ್ಟಿರೋದು ಇದರ ಅದು ಕಾಣಿಸ್ಕೊಂತಿರ್ಬೇಕಾದ್ರೆ ತಗೋದ್ ನಿಮ್ಮ ಅಜ್ಜಿ ಕೊಟ್ಟಿರೋದು, ಇದು ನಿಮ್ಮ ತಾತ ಕೊಟ್ಟಿರೋದು ಅಂತೆಲ್ಲ ತೋರಿಸ್ತಾ ಇದ್ರೆ ಅವನಿಗೂ ಒಂದು ಸ್ವಲ್ಪ ಒಂದು ಫೀಲಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇರ್ತಲ್ವ. ಸೊ ಅದಕ್ಕೋಸ್ಕರ ಸರಿ ತಗೊಳ್ಳೋಣ ಅಂತ ಅನ್ಕೊಂಡು ಸುಮ್ಮನೆ ಇದೆ. ಬಟ್ ನಾನು ಬಾಯಿ ಬಿಟ್ಟು ಕೇಳ್ತಾ ಇರಲಿಲ್ಲ. ಬಟ್ ಆಂಟಿ ತುಂಬಾ ಸತಿ ಫೋನ್ ಮಾಡಿ ಹೇಳ್ತಾ ಇದ್ರು. ಮತ್ತೆ ಅಲ್ಲಿ ಹೋದಾಗೆಲ್ಲಾನು ತಗೊಂಡೋಗು ಅಂತಾನೆ ಇದ್ರು. ಬಟ್ ನಾನು ತಗೊಂಡ್ ಬರ್ತಾ ಇರ್ಲಿಲ್ಲ. ಇವತ್ತು ಫೈನಲ್ ಆಗಿ ಟೈಮ್ ಬಂದಿದೆ ಅದನ್ನ ತಗೊಂಡ್ಬರಕ್ಕೆ. ಒಂದ್ ಸ್ವಲ್ಪ ಮಾತ್ರ ತಗೊಂಡ್ ಬಂದಿದ್ದೀನಿ. ಈಗ ಸದ್ಯಕ್ಕೆ ಕುಕ್ಕರ್ ಮಾತ್ರ ಒಂದಷ್ಟು ತಗೊಂಡ್ ಬಂದಿದ್ದೀನಿ ಅಷ್ಟೇ. ಅದನ್ನು ನಾನು ನಿಮಗೆ ಯಾವುದು ಏನೇನು ಕುಕ್ಕರ್ ಜೊತೆ ಒಂದು ಸ್ವಲ್ಪ ಐಟಮ್ಸ್ ತಗೊಂಡ್ ಬಂದಿದ್ದೀನಿ. ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ, ಏನೇನು ಅಂತಲ್ಲ ಅದು ತೋರಿಸ್ತೀನಿ. ಅದಾದ್ಮೇಲೆ ಮತ್ತೆ ತಿರ್ಗಾ ಇನ್ನೊಂದ್ಸತಿ ಎಲ್ಲ ಹೋದ್ರೆ ಮತ್ತೆ ಎಲ್ಲ ತಗೊಂಡ್ ಬಂದ್ರೆ ಅದನ್ನು ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ? ಓಕೆ ಗಾಯ್ಸ್, ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನಮ್ಮ ಚಾನಲ್ ಮತ್ತೆ ನಮ್ಮ ವಿಡಿಯೋಸು ಇಷ್ಟ ಆಯ್ತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ ಗಾಯ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.